Welcome back to my channel. So in this I'm going to explain programming with C concepts. So in programming with C I'm going to explain you about the advantages of C and structure of a C program. How do we write a C program? C tokens and identifiers, data types and variables, how we declare variables, how we declare constants in C. So this is useful for students of BCA, MCA, engineering. So actually this is a basic concept of C. So even those who are planning to learn C language can go through this video. This is also helpful for various other exams also. So let's look into the advantage of C. First thing is modularity. So here actually now one module na ಡಿಫ್ರೆಂಟ್ ಸಬ್ ಮಾಡ್ಯೂಲ್ಸ್ ಆಗಿ ಬ್ರೇಕ್ ಮಾಡ್ತಾ ಇದೀವಿ. ಸೊ ಒಂದು ಹೋಲ್ ಪ್ರಾಜೆಕ್ಟ್ನ ತಗೊಂಡ್ರೆ ದೇರ್ ಬಿ ಡಿಫ್ರೆಂಟ್ ಫೈಲ್ಸ್. ಸೊ ಈಚ್ ಫೈಲ್ ವಿಲ್ ಬಿ ಹ್ಯಾವಿಂಗ್ ಸಮ್ ಡೇಟಾ ಆ್ಯಂಡ್ ಇಟ್ ವಿಲ್ ಬಿ ಪರ್ಫಾರ್ಮಿಂಗ್ ಸಮ್ ಅದರ್ ಆಪರೇಷನ್ಸ್. ಸೊ ಎಲ್ಲಾನು ಒಂದೇ ಒಂದು ಫೈಲಲ್ಲಿ ಹಾಕೋದ್ಕಿಂತ ಪ್ರತಿಯೊಂದು ಮಾಡ್ಯೂಲ್ನು ಡಿಫ್ರೆಂಟ್ ಡಿಫ್ರೆಂಟ್ ಫೈಲಲ್ಲಿ ಹಾಕಿ ಫೈನಲ್ ಔಟ್ಪುಟ್ ನಮ್ಗೇನು ಬೇಕೋ ಅದನ್ನು ನಾವು ತಗೊಳ್ಳೋದು. ದಟ್ಸ್ ಅ ವೆರಿ ಈಸಿ ಅಪ್ರೋಚ್ ಆ್ಯಂಡ್ ಡಿಬಗಿಂಗ್ ಎಲ್ಲ ಈಸಿ ಇರುತ್ತೆ ಅದರಲ್ಲಿ. ಸೊ ಪೋರ್ಟಬಿಲಿಟಿ ಅಂದರೆ ನಾವು ಸಿ ಲ್ಯಾಂಗ್ವೇಜಲ್ಲಿ ಏನು ನಾವು ಫೈಲ್ ಮಾಡಿರ್ತೀವಿ .c ಫೈಲ್. ಸೊ ಆ .c ಫೈಲಿಂದ ನಾವು ಬೇರೆ ಲ್ಯಾಂಗ್ವೇಜಿಗೆ ಪೋರ್ಟ್ ಮಾಡಬೇಕು ಅಂದರೆ ಕೋಡ್ ಚೇಂಜಸ್ ಮಿನಿಮಮ್ ಇರುತ್ತೆ. ಸೊ ದಟ್ ಈಸ್ ಒನ್ ಆಫ್ ದಿ ಅಡ್ವಾಂಟೇಜ್ ಆಫ್ ಸಿ ಲ್ಯಾಂಗ್ವೇಜ್. ಎಕ್ಸ್ಟೆಂಡಬಿಲಿಟಿ, ಇಟ್ ಹ್ಯಾಸ್ ದ ಎಬಿಲಿಟಿ ಟು ಎಕ್ಸ್ಟೆಂಡ್ ದ ಎಕ್ಸಿಸ್ಟಿಂಗ್ ಸಾಫ್ಟ್ವೇರ್. ನ್ಯೂ ಫೀಚರ್ಸ್ನ ಆ್ಯಡ್ ಮಾಡ್ಬೋದು ಈ ಎಕ್ಸಿಸ್ಟಿಂಗ್ ಸಾಫ್ಟ್ವೇರ್ಗೆ. Then speed of C is actually compared with the speed of assembly language. So assembly language speed ಏನಿದೆ ಸಿ ಲ್ಯಾಂಗ್ವೇಜ್ದು ಸ್ಪೀಡ್ ಅದನ್ನು ಮ್ಯಾಚ್ ಮಾಡುತ್ತೆ. ಸೊ ಸ್ಪೀಡ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸಿ ಲ್ಯಾಂಗ್ವೇಜ್ದು. ಫ್ಲೆಕ್ಸಿಬಿಲಿಟಿ, ಸಿ ಲ್ಯಾಂಗ್ವೇಜ್ ಈಸ್ ಆಲ್ಸೋ ಫ್ಲೆಕ್ಸಿಬಲ್ ಬಿಕಾಸ್ ನಾವು ಇದರಲ್ಲಿ ಕೀವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ. ದಿಸ್ ವಿಲ್ ಗಿವ್ ಫ್ಲೆಕ್ಸಿಬಿಲಿಟಿ ಟು ದ ಯೂಸರ್ಸ್. ಆ್ಯಂಡ್ ಆಲ್ಸೋ ಹೌ ಡು ವಿ ಸ್ಟ್ರಕ್ಚರ್ ಅ ಸಿ ಪ್ರೋಗ್ರಾಮ್ ನೋಡೋದಾದರೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಡಾಕ್ಯುಮೆಂಟೇಶನ್ಸ್ ನಾವು ಕಮೆಂಟ್ಸ್ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ವಾಟ್ ಡಸ್ ದಿಸ್ ಫೈಲ್ ಇನ್ಕ್ಲೂಡ್, ಏನು ಇದ್ರ ಪರ್ಪಸ್ ಏನು, ಇಲ್ಲಿ ಇನ್ಪುಟ್ ಏನು ಕೊಡ್ತಾ ಇದ್ದೀವಿ ನಾವು ಈ ಫೈಲ್ಗೆ, ಔಟ್ಪುಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈ ಫೈಲಿಂದ. ಸೊ ಇದೆಲ್ಲ ಡಾಕ್ಯುಮೆಂಟೇಶನ್ ಮಾಡ್ಬೋದು. ದೆನ್ ಪ್ರೀ ಪ್ರೊಸೆಸ್ ಆರ್ ಸ್ಟೇಟ್ಮೆಂಟ್ಸ್. ನಾವು ಪ್ರೀ ಪ್ರೊಸೆಸಿಂಗ್ ಡೈರೆಕ್ಟಿವ್ಸ್ ನಿಮಗೆ ಗೊತ್ತಿರ್ಬೋದು, ಆಶ್ ಇನ್ಕ್ಲೂಡ್ stdio.h. ಸೊ ಆಲ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ವಿಲ್ ಕಮ್ ಹಿಯರ್. ಆ್ಯಂಡ್ ಗ್ಲೋಬಲ್ ಡಿಕ್ಲರೇಷನ್ಸ್, ಸಪೋಸ್ ಗ್ಲೋಬಲ್ ಡಿಕ್ಲರೇಷನ್ಸ್ ಬಗ್ಗೆ ನಾವು ಲೇಟರ್ ವಿಡಿಯೋಸಲ್ಲಿ ನೋಡೋಣ. ಬಟ್ ಬ್ರೀಫ್ ಇಂಟ್ರೊಡಕ್ಷನ್, ಗ್ಲೋಬಲ್ ಡಿಕ್ಲೇರ್ ಮಾಡಿದ್ರೆ ಒಂದು ವೇರಿಯಬಲ್ನ ಇಟ್ ವಿಲ್ ಬಿ ವಿಸಿಬಲ್ ಥ್ರೂ ಔಟ್ ದ ಪ್ರೋಗ್ರಾಮ್. ಸೊ ಇಲ್ಲಿ ಗ್ಲೋಬಲ್ ಡಿಕ್ಲರೇಷನ್ಸ್ ಮಾಡ್ಬೋದು. ದೆನ್ ಮೇಯ್ನಿಂದ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಮೇನ್ ಆದಮೇಲೆ ಲೋಕಲ್ ಡಿಕ್ಲರೇಷನ್ಸ್ ಮಾಡ್ತೀವಿ ವೇರಿಯಬಲ್ಸ್ದು. ದೆನ್ ನಮ್ಮ ಪ್ರೋಗ್ರಾಮ್ ಏನಿದೆ ಅದ್ರದ್ದು ಸ್ಟೇಟ್ಮೆಂಟ್ಸ್ ಇಲ್ಲಿ ಬರುತ್ತೆ. ಅದಾದಮೇಲೆ ವಿಲ್ ಕ್ಲೋಸ್ ಇಟ್ ವಿತ್ ಅ ಕ್ಲೋಸಿಂಗ್ ಬ್ರಾಕೆಟ್. ಸೊ ಅಕಸ್ಮಾತ್ ಏನಾದರೂ ಫಂಕ್ಷನ್ಸ್ ಇತ್ತು ಅಂತ ಅಂದರೆ ವಿಲ್ ಡಿಕ್ಲೇರ್ ಇಟ್ ಔಟ್ಸೈಡ್ ದ ಮೇನ್ ಆ್ಯಂಡ್ ದೆನ್ ವಿಲ್ ಯೂಸ್ ಇಟ್ ಔಟ್ಸೈಡ್ ದ ಮೇನ್ ಫಂಕ್ಷನ್. ಸೊ ಇಲ್ಲಿ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಇಲ್ಲಿ ನಾವು ಫಂಕ್ಷನ್ಸ್ನ ಡಿಫೈನ್ ಮಾಡಿದ್ದೀವಿ ಅಂದರೆ ವಿ ಹ್ಯಾವ್ ಟು ಕಾಲ್ ಇಟ್ ಸಮ್ವೇರ್. ಸೊ ಕಾಲಿಂಗ್ ನಮಗೆ ಮೇನ್ ಒಳಗಡೆನೆ ಕಾಲ್ ಮಾಡಬೇಕು. ಸಿ, this is what the preprocessor statement I was talking about. Then how do we write a C program? So let us take an example. So the first thing is documentation. So I told we can document it like this is a sample C program. ಸೊ ಏನೋ ಒಂದು ಬರಿತಾ ಇದ್ದೀನಿ ಸ್ಯಾಂಪಲ್ ಪ್ರೋಗ್ರಾಮ್. ಇದಾದಮೇಲೆ ನಮಗೆ ಪ್ರೀ ಪ್ರೊಸೆಸಿವ್ ಡೈರೆಕ್ಟಿವ್ಸ್ ಆಶ್ ಇನ್ಕ್ಲೂಡ್ stdio.h. ಆ್ಯಂಡ್ ದೆನ್ ಇದಾದಮೇಲೆ ಏನು ಬರುತ್ತೆ ಮೇನ್ ಆರ್ ಗ್ಲೋಬಲ್ ಡಿಕ್ಲರೇಷನ್ಸ್ ಇದ್ರೆ ಯು ಕ್ಯಾನ್ ಗಿವ್ ಗ್ಲೋಬಲ್ ಡಿಕ್ಲರೇಷನ್ಸ್ ಆಲ್ಸೋ. ದೆನ್ ಇಲ್ಲಿ ನಿಮಗೆ ಏನಾದರೂ ವ್ಯಾಲ್ಯೂಸ್ನ ನೀವು ಡಿಕ್ಲೇರ್ ಮಾಡಬೇಕು ಅಂದರೆ ವೇರಿಯಬಲ್ಸ್ಗೆ ವ್ಯಾಲ್ಯೂಸ್ ಅಸೈನ್ ಮಾಡಬೇಕು, ಇದೆಲ್ಲ ನೀವು ಇಲ್ಲಿ ಮಾಡ್ಬೋದು. ಬಟ್ ಸಿನ್ಸ್ ದಿಸ್ ಇಸ್ ಅ ಫಸ್ಟ್ ಪ್ರೋಗ್ರಾಮ್ ನಾನು ಜಸ್ಟ್ printf ಯೂಸ್ ಮಾಡ್ತಾ ಇದ್ದೀನಿ. printf hello world. Alright. Okay. So this is a simple C program.
you can write. See, ಇಲ್ಲಿ ಅವರು ಒಂದು ಸ್ಯಾಂಪಲ್ ಸಿ ಪ್ರೋಗ್ರಾಮ್ ಎಕ್ಸಾಂಪಲ್ ತಗೊಂಡಿದ್ದಾರೆ. ಸೊ ಟೈಮ್ ಅಂಡರ್ಸ್ಕೋರ್ ಟಿ ಇದು ಟೈಮ್ ಡಾಟ್ ಎಚ್ ಅಲ್ಲಿ ಡಿಫೈನ್ ಆಗಿರುತ್ತೆ. ದಿಸ್ ಈಸ್ ಅ ಡೇಟಾ ಟೈಪ್ ವೇರ್ ಟೈಮ್ ವಿಲ್ ಬಿ ಡಿಸ್ಪ್ಲೇಡ್. ಸೊ ಇದು ಟುಡೇಸ್ ಡೇಟ್ ಈಸ್ ಸಿ ಟೈಮ್ ಆಫ್ ಆಂಪರ್ಸೆಂಟ್ ಟಿ. ಸೊ ಈ ವೇರಿಯಬಲ್ ಇಲ್ಲಿ ಪಾಸ್ ಮಾಡಿದ್ದಾರೆ. ಸೊ ನಮ್ಗೆ ಔಟ್ಪುಟ್ ಏನು ಬರುತ್ತೆ, ಟುಡೇಸ್ ಡೇಟ್ ಅಂಡ್ ಟೈಮ್ ಬರುತ್ತೆ. ಸಿಮಿಲರ್ಲಿ ಅಡಿಷನ್ ಆಫ್ ಟೂ ನಂಬರ್ಸ್ ಆ್ಯಡ್ ಮಾಡಬೇಕು ಅಂದರೆ ವಿ ನೀಡ್ 3 ವೇರಿಯಬಲ್ಸ್, ಬಿಕಾಸ್ ಟೂ ವೇರಿಯಬಲ್ಸ್ ಅಲ್ಲಿ ನಮಗೆ ವ್ಯಾಲ್ಯೂ ಇರುತ್ತೆ ಆ್ಯಂಡ್ ದ ಫೈನಲ್ ವೇರಿಯಬಲ್ ಅಲ್ಲಿ ಸಮ್ ಇರುತ್ತೆ. ಸೊ ಇಲ್ಲಿ 2 ವೇರಿಯಬಲ್ಸ್ ಎ ಆ್ಯಂಡ್ ಬಿ ಅಲ್ಲಿ 3 ಆ್ಯಂಡ್ 4 ಇದೆ, ಆ್ಯಂಡ್ ಸಿ ಅಲ್ಲಿ ನಮಗೆ a ಪ್ಲಸ್ ಬಿ ದಟ್ ವಿಲ್ ಬಿ 7. ಸೊ ದಿಸ್ ಇಸ್ ಅ ಸಿಂಪಲ್ ಸಿ ಪ್ರೋಗ್ರಾಮ್. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ಸಿ ಟೋಕನ್ಸ್ ಆ್ಯಂಡ್ ಐಡೆಂಟಿಫೈಯರ್ಸ್. This is one of the basic concepts of C actually. So C tokens and identifiers ali, they are like you know key. It could be either keyword, identifier, a constant, a string literal, or a symbol. So these are actually the building blocks of C language. So ಇದನ್ನ ಒಂದಾಗೆ ನೋಡೋಣ. So keywords. So keywords ಅಂತ ಅಂದ್ರೆ it's a word which has a special meaning in C language. For example, ನಾವು ಡೇಟಾ ಟೈಪ್ ಇಂಟ್ ಅಂತ ತಗೊಂತೀವಿ. ಇಂಟ್ ಅಂತ ಅಂದ್ರೆ ಇಟ್ಸ್ ಫಾರ್ ಇಂಟಿಜರ್ ಡೇಟಾ ಟೈಪ್. ಸೊ ನಾವು ಬೇರೆ ಎಲ್ಲೂ ವೇರಿಯಬಲ್ನ ಇಂಟ್ ಆಗಿ ತಗೊಳಕ್ಕಾಗಲ್ಲ, ಬಿಕಾಸ್ ಇಂಟ್ ಈಸ್ ಅ ಸ್ಪೆಸಿಫಿಕ್ ಕೀವರ್ಡ್. ಅಂದ್ರೆ ಅದ್ರದ್ದು ಮೀನಿಂಗ್ ಆಲ್ರೆಡಿ ಡಿಫೈನ್ ಆಗ್ಬಿಟ್ಟಿದೆ ಪ್ರೋಗ್ರಾಮ್ ಅಲ್ಲಿ, ನಾವು ಬೇರೆ ಎಲ್ಲೂ ಯೂಸ್ ಮಾಡೋಕ್ಕಾಗಲ್ಲ ಅಂತ. ಲೈಕ್ವೈಸ್ ದೇರ್ ಆರ್ ಲೈಕ್ 32 keywords. ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಟೋ, ಡಬಲ್, ಇಂಟ್, ಸ್ಟ್ರಕ್ಟ್. ಸೊ ದೀಸ್ ಆರ್ ಆಲ್ keywords actually used in C language which has a predefined meaning. So likewise we have identifiers. Identifiers ಅಂತ ಅಂದ್ರೆ ನಾವು ವೇರಿಯಬಲ್ಸ್ಗೆ ನೇಮ್ ಕೊಡ್ತೀವಲ್ಲ. ಫಾರ್ ಎಕ್ಸಾಂಪಲ್ ಇಂಟ್ ಎ ಇಸ್ ಈಕ್ವಲ್ ಟು 10 ಸಮಥಿಂಗ್ ಲೈಕ್ ದಟ್. ಅವಾಗ ಎ ಬಂದ್ಬಿಟ್ಟು ಐಡೆಂಟಿಫೈಯರ್ ಆಗುತ್ತೆ. ಸೊ ದೀಸ್ ಆರ್ ಆಕ್ಚುಲಿ ಕೇಸ್ ಸೆನ್ಸಿಟಿವ್. ನೋ ಕಾಮರ್ಸ್ ಅಂಡ್ ಬ್ಲಾಂಕ್ಸ್ ಆರ್ ಅಲೋಡ್ in it, and also no special symbols other than underscore can be used in it. ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಮಾರ್ಕ್ಸ್ ಗ್ರೇಸ್ ಸೆಮ್ ಅಂಡರ್ಸ್ಕೋರ್ ರೋಲ್ ನಂಬರ್ ಆಲ್ಫಾ ಅಂತ ಇದೆ. ಸೊ ಸ್ಪೇಸ್ ಇನ್ಕ್ಲೂಡ್ ಆಗಿದೆ, ಸೊ ದಿಸ್ ಕೆ ನಾಟ್ ಬಿ ಯೂಸ್ಡ್ ಹಿಯರ್. ಬಟ್ ಇನ್ ಕೇಸ್ ನಿಮಗೆ ಸ್ಪೇಸ್ ಯೂಸ್ ಮಾಡಬೇಕು ಅನ್ನೋ ಥರ ಇದ್ರೆ ಅಂಡರ್ಸ್ಕೋರ್ ಯೂಸ್ ಮಾಡ್ಬೋದು ನೀವು. ಆ್ಯಂಡ್ ಆಲ್ಸೋ ಕ್ಯಾಮಲ್ ಕೇಸಸ್ ಯೂಸ್ ಮಾಡ್ಬೋದು ಐಡೆಂಟಿಫೈಯರ್ಸ್ಗೆ. ಕಮೆಂಟ್ಸ್ ಇನ್ ಸಿ ಅಂತ ಅಂದರೆ ದಿಸ್ ಇಸ್ ದ ಕಮೆಂಟ್. ಸೊ ದಿಸ್ ಇಸ್ ಮೈ ಫಸ್ಟ್ ಸಿ ಪ್ರೋಗ್ರಾಮ್. ನಾನು ಮುಂಚೆ ಇಲ್ಲಿ ತೋರಿಸಿದ್ದೆ ದ ಫಸ್ಟ್ ಥಿಂಗ್. ಆ್ಯಶ್ ಮತ್ತು ಆಸ್ಟ್ರಿಕ್ ಯೂಸ್ ಮಾಡಿದ್ರೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ಮಲ್ಟಿ ಲೈನ್ ಕಮೆಂಟ್ ಇನ್ ಸಿ. ಅದೇ ಸಿಂಗಲ್ ಲೈನ್ ಕಮೆಂಟ್ಗೆ ಐ ಕ್ಯಾನ್ ಯೂಸ್ 2 slashes. And also semicolon. Semicolon, it actually known as statement terminator. So every statement should end with a semicolon in C usually. ಸೊ ನೆಕ್ಸ್ಟ್ ನೋಡೋದಾದ್ರೆ ಡೇಟಾ ಟೈಪ್ಸ್ ಆ್ಯಂಡ್ ವೇರಿಯೇಬಲ್ಸ್. ಸೊ ಡೇಟಾ ಟೈಪ್ಸ್ ಆ್ಯಕ್ಚುಲಿ ನಿಮಗೆ ಗೊತ್ತೇ ಇದೆ. ದೇ ಆರ್ ಲೈಕ್ ಪ್ರೈಮರಿ ಡೇಟಾ ಟೈಪ್ಸ್, ಡಿರೈವ್ ಡೇಟಾ ಟೈಪ್ಸ್ ಆ್ಯಂಡ್ ಯೂಸರ್ ಡಿಫೈನ್ ಡೇಟಾ ಟೈಪ್ಸ್. ಸೊ ಪ್ರೈಮರಿ ಡೇಟಾ ಟೈಪ್ಸಲ್ಲಿ ಇಂಟ್, ಕ್ಯಾರ್, ಫ್ಲೋಟ್, ಡಬಲ್ ಅದೆಲ್ಲ ಬರುತ್ತೆ. ಡಿರೈವ್ ಡೇಟಾ ಟೈಪ್ಸಲ್ಲಿ ಅರೇ, ಫಂಕ್ಷನ್, ಪಾಯಿಂಟರ್, ಸ್ಟ್ರಕ್ಚರ್, ಯೂನಿಯನ್. ಯೂಸರ್ ಡಿಫೈನ್ ಡೇಟಾ ಟೈಪ್ಸಲ್ಲಿ ಟೈಪ್, ಡೆಫ್, enum ಇದೆಲ್ಲ ಬರುತ್ತೆ. So here you will get the complete picture of it. And then primary data type ಅಲ್ಲಿ ನೋಡೋಣ. ಸೊ ಕ್ಯಾರ್ ಅಂತ ಅಂದರೆ ಒಂದು ಕ್ಯಾರೆಕ್ಟರ್ ಲೈಕ್ ಲೆಟರ್ನ ನಾವು ಕ್ಯಾರ್ ಡೇಟಾ ಟೈಪಲ್ಲಿ ಡಿಕ್ಲೇರ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ಕ್ಯಾರ್. ಆ್ಯಂಡ್ ಕ್ಯಾರ್ಗೆ 1 byte ಮಾತ್ರ ಅಲೋಕೇಟ್ ಆಗಿರುತ್ತೆ. ಇಂಟಲ್ಲಿ ನಾವು ಇಂಟೀಜರ್ ವೇರಿಯಬಲ್ಸ್ನ ಡಿಕ್ಲೇರ್ ಮಾಡ್ಬೋದು. ಸೊ ಇಂಟ್ಗೆ ಆ್ಯಕ್ಚುಲಿ 4 bytes ಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಸಿಸ್ಟಮ್ಸ್. ಸೊ 32-bit ಇದ್ರೆ ಡಿಫ್ರೆಂಟ್ ನಂಬರ್ ಆಫ್ ಬೈಟ್ಸ್ ಯೂಸ್ ಮಾಡುತ್ತೆ. 64-bit ಮೆಷಿನ್ ಇದೆ, ಡಿಫ್ರೆಂಟ್ ನಂಬರ್ ಆಫ್ ಬೈಟ್ಸ್ ಯೂಸ್ ಮಾಡುತ್ತೆ. ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಸಿಸ್ಟಮ್. ಫ್ಲೋಟ್ ಆ್ಯಕ್ಚುಲಿ ಡೆಸಿಮಲ್ ನಂಬರ್ಸ್ಗೆ ನಾವು ಯೂಸ್ ಮಾಡ್ತೀವಿ ಫ್ಲೋಟ್ ಡೇಟಾ ಟೈಪ್. ಆ್ಯಂಡ್ ದಿಸ್ ಇಸ್ ಆಲ್ಸೋ 4-bit ಲಾಂಗ್. ಆ್ಯಂಡ್ ಡಬಲ್ ಆ್ಯಕ್ಚುಲಿ ಇಟ್ ಸ್ಟೋರ್ಸ್ ಡೆಸಿಮಲ್ ನಂಬರ್. ಫ್ಲೋ ಟು ಡಬಲ್ಗೆ ಏನು ಡಿಫ್ರೆನ್ಸ್ ಅಂತ ಅಂದರೆ ಡಬಲಲ್ಲಿ ನಾವು ತುಂಬ ನಂಬರ್ಸ್ನ ಸ್ಟೋರ್ ಮಾಡ್ಬೋದು, ಬಿಕಾಸ್ ದ ನಂಬರ್ ಆಫ್ ಬೈಟ್ಸ್
it takes is more than float. ಸೊ ಡೀಪ್ ಆಗಿ ನೋಡೋದಾದ್ರೆ ಇಂಟೀಜರ್ ಡೇಟಾ ಟೈಪ್ ಇಲ್ಲಿ ಡೆಸಿಮಲ್ ಪಾಯಿಂಟ್ಸ್ ಇರಲ್ಲ. ಯೂಶಲಿ ಸ್ಟೋರೇಜ್ ಸೈಜ್ ಏನಿರುತ್ತೆ 2 to 4 bytes ಇರುತ್ತೆ ಅಂಡ್ ವ್ಯಾಲ್ಯೂ ರೇಂಜಸ್ ಫ್ರಮ್ ದಿಸ್. ಇಂಟ್ ಅಲ್ಲೇ ನಮಗೆ ಲಾಂಗ್ ಇಂಟ್ ಅಂಡ್ ಅನ್ಸೈನ್ಡ್ ಲಾಂಗ್ ಇಂಟ್, ಅನ್ಸೈನ್ಡ್ ಶಾರ್ಟ್ ಇಂಟ್ ಅಂಡ್ ಶಾರ್ಟ್ ಇಂಟ್ ಬರುತ್ತೆ. ಸೊ ಎಲ್ಲಾದ್ರದ್ದು ರೇಂಜ್ ಮಾತ್ರ ಡಿಫರ್ ಇರುತ್ತೆ ಅಂಡ್ ಆಲ್ಸೋ ದ ನಂಬರ್ ಆಫ್ ಬೈಟ್ಸ್ ಇಟ್ ಟೇಕ್ಸ್ that also differs. Then float and double data types ನೋಡೋಣ. Float takes 4 byte and also value ranges from this. Double take 8 bytes. So float ಗಿಂತ ಡಬಲ್ ಅಲ್ಲಿ ನಾವು ವ್ಯಾಲ್ಯೂಸ್ ಜಾಸ್ತಿ ಸ್ಟೋರ್ ಮಾಡ್ಬೋದು ಅಂತ ಅರ್ಥ ಇದರಲ್ಲಿ. ಅಂಡ್ ಆಲ್ಸೋ ಇಂಟ್ಗೆ %d ಬರುತ್ತೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್, ಫ್ಲೋಟ್ಗೆ %f ಅಂಡ್ ಡಬಲ್ಗೆ %lf, ಲಾಂಗ್ ಡಬಲ್ಗೆ ಇಟ್ಸ್ %LF ಬರುತ್ತೆ. ಸೊ ದಿಸ್ ಇಸ್ ಹೌ ವಿ ಡಿಕ್ಲೇರ್ ಅ ಕ್ಯಾರೆಕ್ಟರ್. ಇಲ್ಲಿ ನೋಡ್ತಾ ಇರ್ಬೋದು ಯೂಸಿಂಗ್ ಕೀವರ್ಡ್ ಕ್ಯಾರ್. ಓಕೆ, ಸೊ ವೇರಿಯಬಲ್ ಡಿಕ್ಲರೇಷನ್ ಇನ್ ಸಿ. ಸೊ ವೇರಿಯಬಲ್ ಹೆಂಗೆ ಡಿಕ್ಲೇರ್ ಮಾಡ್ತೀವಿ ನಾವು ಸಿ ಅಲ್ಲಿ? ಎಕ್ಸಾಂಪಲ್, ಸೊ ಇಲ್ಲಿ int. What is int? Int is the data type. ಸೊ ಇಲ್ಲಿ ವೇರಿಯಬಲ್ ನಾನು I ಅಂತ ತಗೊಂತೀನಿ. So I am declaring it, I am initializing it. This is how we declare variable in C. Declaration is just int I. Okay. Initialization is I is equal to 0 ಅಂತ ಮಾಡಿದ್ರೆ the variable will also get initialized. ಲೈಕ್ವೈಸ್ ಕ್ಯಾರ್ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಬೇಕು ಅಂದರೆ ಕ್ಯಾರ್ CH ಅಂತ ಇದೆ. ಫ್ಲೋಟ್ ವೇರಿಯೇಬಲ್, ಡಬಲ್ ವೇರಿಯೇಬಲ್ ಈ ಥರ ಡಿಕ್ಲೇರ್ ಮಾಡ್ಬೋದು. ಸೊ ಯು ಕ್ಯಾನ್ ಆಲ್ಸೋ ಯೂಸ್ ಎಕ್ಸ್ಟರ್ನ್ ಕೀವರ್ಡ್ ಆ್ಯಕ್ಚುಲಿ. ಇಲ್ಲಿ ಎಕ್ಸ್ಟರ್ನ್ ಕೀವರ್ಡ್ ಯೂಸ್ ಮಾಡಿದ್ರೆ ಇಟ್ ಮೀನ್ಸ್ ದಿಸ್ ವೇರಿಯೇಬಲ್ ವಿಲ್ ಬಿ ಆಕ್ಸೆಸ್ಡ್ ಇನ್ಸೈಡ್ ಆಲ್ ದ ಪ್ರೋಗ್ರಾಮ್ಸ್. ಲೈಕ್ ಇಲ್ಲೂ ಆಕ್ಸೆಸ್ ಆಗುತ್ತೆ, ಬೇರೆ ಫೈಲಲ್ಲೂ ಆಕ್ಸೆಸ್ ಆಗುತ್ತೆ. ಡಿಫ್ರೆಂಟ್ ಫೈಲ್ಸ್ ಇದ್ರೆ ಎಲ್ಲ ಕಡೆ ಆಕ್ಸೆಸ್ ಆಗುತ್ತೆ ಎಕ್ಸ್ಟರ್ನ್ ಕೀವರ್ಡ್ ಯೂಸ್ ಮಾಡಿದ್ರೆ. ಸಿ ದಿಸ್ ಇಸ್ ದ ವೇರಿಯಬಲ್ ಡೆಫಿನಿಷನ್. ಇಲ್ಲಿ ಡಿಕ್ಲೇರ್ ಆಗ್ತಾ ಇದೆ ವೇರಿಯಬಲ್. ಇನಿಷಿಯಲೈಸೇಷನ್ ಇಲ್ಲಿ ಆಗ್ತಾ ಇದೆ. A is equal to 10, B is equal to 20. That is called as initialization part. All right. So next ಬಂದ್ಬಿಟ್ಟು ಕಾನ್ಸ್ಟೆಂಟ್ ಇನ್ ಸಿ. ಕಾನ್ಸ್ಟೆಂಟ್ಸ್ ಇನ್ ಸಿ ಅಂತ ಅಂದರೆ these are like constant values. ಅಂದರೆ the one which does not change. ಇವಾಗ ಏನೋ ಒಂದು ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿದೆ, ನಾವೇನು ಮಾಡಿದ್ರು ಈ ಕಾನ್ಸ್ಟೆಂಟ್ ವ್ಯಾಲ್ಯೂ ಚೇಂಜ್ ಆಗಲ್ಲ. ದೋಸ್ ಆರ್ ಕಾಲ್ಡ್ ಆಸ್ ಕಾನ್ಸ್ಟೆಂಟ್ಸ್ ಇನ್ ಸಿ. ಅದ್ರಲ್ಲಿ 4 ಟೈಪ್ಸ್ ಇದೆ: ಇಂಟಿಜರ್ ಕಾನ್ಸ್ಟೆಂಟ್ಸ್, ರಿಯಲ್ ಕಾನ್ಸ್ಟೆಂಟ್, ಸಿಂಗಲ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂಡ್ ಸ್ಟ್ರಿಂಗ್ ಕಾನ್ಸ್ಟೆಂಟ್. ಸೊ ಲೆಟ್ಸ್ ಲುಕ್ ಇನ್ ಟು ದೋಸ್. ಫಸ್ಟ್ ಈಸ್ ಇಂಟಿಜರ್ ಕಾನ್ಸ್ಟೆಂಟ್. ಸೊ ಇಂಟಿಜರ್ ಕಾನ್ಸ್ಟೆಂಟ್ ಅಲ್ಲಿ ಆಕ್ಚುಲಿ 3 ಟೈಪ್ಸ್ ಇದೆ: ಡೆಸಿಮಲ್ ಇಂಟಿಜರ್ ಕಾನ್ಸ್ಟೆಂಟ್ಸ್, ಆಕ್ಟಲ್ ಇಂಟಿಜರ್ಸ್ ಅಂಡ್ ಹೆಕ್ಸಾಡೆಸಿಮಲ್ ಇಂಟಿಜರ್. ಡೆಸಿಮಲ್ ಇಂಟಿಜರ್ಸ್ ಅಂತ ಅಂದರೆ ನಾರ್ಮಲ್ ವ್ಯಾಲ್ಯೂಸ್ ಲೈಕ್ 0 to 9 ಡಿಜಿಟ್ಸ್ನ ನಾವು ಡೆಸಿಮಲ್ ಇಂಟಿಜರ್ ಕಾನ್ಸ್ಟೆಂಟ್ಸ್ನ ಆಗಿ ತಗೊತೀವಿ. ಸೊ ಇದು ಪ್ಲಸ್ ಆರ್ ಮೈನಸ್ ನಾವು ಹಾಕ್ಬೋದು ಲೆಫ್ಟ್ ಸೈಡು. ಬಟ್ ಇದರಲ್ಲಿ ಏನು ಕಂಡೀಷನ್ ಅಂತ ಅಂದರೆ ಮಧ್ಯ ಯಾವುದೇ ಸ್ಪೆಷಲ್ ಸಿಂಬಲ್ಸ್ ಇರಬಾರ್ದು, ಸ್ಪೇಸಸ್ ಇರಬಾರ್ದು. ಕಾನ್ಸ್ಟೆಂಟ್ ಅಂತ ಅಂದರೆ ಜಸ್ಟ್ ಇಟ್ಸ್ ಅ ನಂಬರ್. ನಾವು ಅಕ್ಕಪಕ್ಕ ಏನು ಹಾಕ್ದಲೇ ಹಾಕಿದ್ರೆ ದ್ಯಾಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಸ್ಟ್ರಿಂಗ್ ಆರ್ ಸಮ್ ಏನೋ ಗಾರ್ಬೇಜ್ ವ್ಯಾಲ್ಯೂ ಥರ ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ದೀಸ್ ಆರ್ ದಿ ಆಕ್ಚುಯಲ್ ಡೆಸಿಮಲ್ ಇಂಟೀಜರ್ಸ್. ದೆನ್ ಆಕ್ಟಲ್ ಇಂಟೀಜರ್ಸ್ ಅಂದರೆ ಅದು ವ್ಯಾಲ್ಯೂ ರೇಂಜಸ್ ಫ್ರಮ್ 0 through 7. ಸೊ O ಅಪೆಂಡ್ ಆಗಿರುತ್ತೆ ಅಟ್ ದ ಬಿಗಿನಿಂಗ್ ಆಫ್ ಎವ್ರಿ ಕಾನ್ಸ್ಟೆಂಟ್. O ಅಪೆಂಡ್ ಆಗಿದೆ, ಇಟ್ಸ್ ಕಾಲ್ಡ್ ಆಸ್ ಆಕ್ಟಲ್ ಇಂಟೀಜರ್ಸ್. ಇಲ್ಲಿ ವ್ಯಾಲ್ಯೂ ನಾವು 0 to 7 ತನಕ ಡಿಕ್ಲೇರ್ ಮಾಡ್ಬೋದು, ಯೂಸ್ ಮಾಡ್ಬೋದು. ದೆನ್ ಹೆಕ್ಸಾಡೆಸಿಮಲ್ ಇಂಟೀಜರ್ಸ್ ಅಲ್ಲಿ ವಿಲ್ ಅಪೆಂಡ್ OX at the beginning of integer and also A to F ನಾವು ಯೂಸ್ ಮಾಡ್ತೀವಿ ಆಲ್ಫಾಬೆಟ್. A to F ಅಂತ ಅಂದರೆ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ 10 to 15. ನಂಬರ್ 10 ಇಂದ ನಂಬರ್ 15 ತನಕ ನಾವು ಯೂಸ್ ಮಾಡ್ಬೋದು. ಸೊ ರಿಯಲ್ ಕಾನ್ಸ್ಟೆಂಟ್ಸ್ ಅಂತ ಅಂದರೆ ದಿಸ್ ಥಿಂಗ್ ಲೈಕ್ ಫಸ್ಟ್ ಒನ್ ಪಾರ್ಟ್ ಇರುತ್ತೆ,
then dot operator, then followed by another part. So decimal actually. So decimal that could be preceded with minus or plus. So those are called as real constant. Then single character constants anta andre it will be encoded with the single apostrophe. So it's 5 ಆಗಿರ್ಬೋದು or else a character x ಆಗಿರ್ಬೋದು. those are called as single character constant. then string constants ಅಂದ್ರೆ ಡಬಲ್ ಕೋಟ್ಸ್ ಅಲ್ಲಿ ನಾವು ಇದನ್ನ ಹಾಕ್ತೀವಿ. ಸೊ ಎನಿ ನೇಮ್ ಆರ್ ಎನಿ ನಂಬರ್ ಇದರಲ್ಲಿ ನಾವು ಸ್ಪೇಸ್ ಕೂಡ ಇನ್ಕ್ಲೂಡ್ ಮಾಡ್ಬೋದು. ಸೊ ದೋಸ್ ಆರ್ ಕಾಲ್ಡ್ as string constants. ದೆನ್ ಕಾನ್ಸ್ಟೆಂಟ್ ನ ಹೇಗೆ ಡಿಕ್ಲೇರ್ ಮಾಡ್ತೀವಿ ಸಿ ಅಲ್ಲಿ ಅಂತ ನೋಡೋಣ. ಸೊ ಕಾನ್ಸ್ಟೆಂಟ್ಸ್ ನ ಡಿಕ್ಲೇರ್ ಮಾಡಬೇಕು ಅಂತಂದ್ರೆ ನಾವು ಕೀವರ್ಡ್ ಕಾನ್ಸ್ಟ್ ಯೂಸ್ ಮಾಡ್ತೀವಿ. ಸೊ ಕಾನ್ಸ್ಟ್ ಯೂಸ್ ಮಾಡಿ ವಾಟ್ ಈಸ್ ದ ಡೇಟಾ ಟೈಪ್ ಆ್ಯಂಡ್ ವಾಟ್ ಈಸ್ ದ ವೇರಿಯಬಲ್ ನೇಮ್, ಅದಾದಮೇಲೆ ಕಾನ್ಸ್ಟೆಂಟ್ ಏನು. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಕಾನ್ಸ್ಟ್ ಇಂಟ್ ಡೇಸ್ ಇನ್ ಅ ಇಯರ್ ಇಸ್ ಈಕ್ವಲ್ ಟು 365 ಅಂತ ಇದೆ. ಸೊ ನಾವು ಹೋಲ್ ಪ್ರೋಗ್ರಾಮಲ್ಲಿ ಡೇಸ್ ಇನ್ ಅ ಇಯರ್ ವೇರಿಯಬಲ್ ವ್ಯಾಲ್ಯೂ 365 ಇರುತ್ತೆ. ಇಟ್ ವಿಲ್ ನೆವರ್ ಚೇಂಜ್. ಸೊ ದಟ್ ಈಸ್ ದ ಯೂಸ್ ಆಫ್ ಕಾನ್ಸ್ಟೆಂಟ್ ಕೀವರ್ಡ್. So this is called as const. So this will be declared like this. General format irutte const. This is data type, then constant identifier and equals to value of that identifier. So this is how we declare constant in C. So this is all about the constant, keywords and the advantages of C. Let's discuss more on upcoming topics in the upcoming videos. So thanks for watching. Subscribe ಆಗಿಲ್ಲ ಅಂದರೆ subscribe ಆಗಿ and support ಮಾಡೋದನ್ನ ಮರಿಬೇಡಿ. Thank you.